ಕಾದ ಹಂಚಿನ ಮೇಲೆ ಬಟ್ಟೆನ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ. ಈ ಗುಟ್ಟನ್ನು ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ. ಇವತ್ತಿನ ಟಿಪ್ನಲ್ಲಿ ನಾನು 2 ಟಿಪ್ನ ತೋರಿಸ್ತಾ ಇದ್ದೀನಿ. ಒಂದು ಬಟ್ಟೆ ಮೇಲೆ, ಇನ್ನೊಂದು ಈರುಳ್ಳಿ ಹಾಕಿ. ಇವೆರಡು ಟಿಪ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಎಷ್ಟೇ ನೋವಿದ್ರೂ ಕೂಡ, ಮಂಡಿ ನೋವು, ಕೈಕಾಲು ನೋವು, ಅಥವಾ ನಿಮಗೆ ಪೀರಿಯಡ್ಸ್ ಪೇಯ್ನ್ ಇತ್ತು ಅಂತಂದರೆ, ಅಥವಾ ಈ ಒಂದು ಡೆಲಿವರಿ ಟೈಮ್ನಲ್ಲಾಗಿರ್ಬೋದು, ಅಥವಾ ನಿಮಗೆ ಈ ಕೈಗಳೆಲ್ಲ ನೋವಾಗ್ತಾ ಇರ್ತವೆ, ನರಗಳೆಲ್ಲ ನೋವಾಗ್ತಾ ಇರ್ತವೆ, ಸಲೈನ್ ಏರಿಸಿದಾಗೂ ಕೂಡ ಪೇಯ್ನ್ ಆಗ್ತಾ ಇರುತ್ತೆ. ಈ ರೀತಿ ಯಾವುದೇ ಪೇಯ್ನ್ ಇರ್ಬೋದು. ಸಣ್ಣ ಮಕ್ಕಳಿಗೂ ಕೂಡ ಹಿಡಿದು, ಸಣ್ಣ ಮಕ್ಕಳಿಗೆ ನೆಗಡಿ, ಜ್ವರ, ಕೆಮ್ಮು ಬಂದಾಗ ಒಂದೊಂದು ಇಂಜೆಕ್ಷನ್ ಏನಾದರೂ ಕೊಟ್ಟಿದ್ರು ಅಂದರೆ, ಆ ಒಂದು ಪೇಯ್ನ್ ಇದ್ದರೂ ಕೂಡ ಅಷ್ಟೇ ಎಲ್ಲವನ್ನು ಕೂಡ ನೀಗಿಸುವಂತಹ ಈ ಒಂದು ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಈರುಳ್ಳಿನ ತೊಗೋಬೇಕು. ಈರುಳ್ಳಿಯ ಒಂದು ಭಾಗನ ಕಟ್ ಮಾಡ್ಕೊಂಡ್ಬಿಟ್ಟು ಕಾದಿರುವಂಥ ಹಂಚಿಗೆ ಈ ರೀತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ರೀತಿಯೇ ಬಿಸಿ ಆಗಬೇಕು, ಅಲ್ಲಿವರೆಗೂ ಕಾಯಬೇಕಾಗುತ್ತೆ. ಬಿಸಿ ಆಗೋವರೆಗೂ ಏನಿದೆ, ಈ ಈರುಳ್ಳಿಯಲ್ಲಿ ಇರುವಂತಹ ಒಂದು ಫಾಸ್ಫರಸ್ ಏನಿದೆ ನಮ್ಮ ಬಾಡಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಕಾಲು ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ರಕ್ತ ಸಂಚಲನೆ ಕಮ್ಮಿ ಇದ್ದಾಗೆ ಆಗೋದು. ಹಾಗಾಗಿ ಆ ಜಾಗದಲ್ಲಿ ಇದನ್ನು ನೀವು ಅಪ್ಲೈ ಮಾಡ್ಕೊತ ಹೋಗಬೇಕಾಗತ್ತೆ. ಒಂದು ಸತಿ ಈ ರೀತಿ ಕಾದಿರುವಂತಹ ಈರುಳ್ಳಿನ ನೀವು ಕಾಲಿಗೆ ಇಟ್ಕೊತ ಹೋಗಿ. ಈ ಕಾಲುಗಳೆಲ್ಲ ಬಾತ್ರೂಮ್ನಲ್ಲಿ ಏನಾದರೂ ಅಪ್ಪಿತಪ್ಪಿ ಬಿದ್ದಿದ್ರೆ, ಕಾಲು ಜಾರಿ ಏನಾದರೂ ಕಾಲು ಹೊಳ್ಳಿದ್ರೆ, ಆ ರೀತಿ ಏನಾದರೂ ಆಗಿತ್ತಂದರೆ, ಸ್ವಲ್ಪ ಲೈಟ್ ಪೇನ್ ಇತ್ತು ಅಂತಂದರೆ ನೀವು ಮನೆಯಲ್ಲೇ ಈ ರೆಮಿಡಿನ ಟ್ರೈ ಮಾಡ್ಬೋದು. ನೋಡಿ ನಾನು ಯಾವ ರೀತಿ ಈರುಳ್ಳಿನ ಪ್ರೆಸ್ ಮಾಡ್ಕೊತಾ ಇದ್ದೀನಲ್ಲ, ಅದೇ ರೀತಿ ನಿಮ್ಮ ಕಾಲಿಗೆ ಪ್ರೆಸ್ ಮಾಡ್ಕೋಬೇಕು. ನಿಮಗೆ ತುಂಬ ಪೇನ್ ಇದೆ, ಕಾಲು ತುಂಬ ಸ್ವೆಲ್ ಆಗಿದೆ, ನಡೆಯೋಕ್ಕಾಗ್ತಾಯಿಲ್ಲ, ಆಮೇಲೆ ನಿಮ್ಮ ಒಂದು ವೇಟ್ ಜಾಸ್ತಿ ಇರೋದ್ರಿಂದನೂ ನಿಮ್ಮ ಪಾದಗಳಿಗೆ ಏನಾದರೂ ಎಫೆಕ್ಟ್ ಆಗ್ತಾಯಿದ್ರೆ, ಫಸ್ಟು ನೋಡಿ ಇಲ್ಲಿ ನಿಮ್ಮ ಮನೆಯಲ್ಲಿರುವಂಥ ವಿಕ್ಸ್ ಅಥವಾ ಜೆಂಡು ಬಾಂಬ್ನ ತೊಗೊಳ್ಳಿ. ಕರೆಕ್ಟಾಗಿ ನೀವು ಒಂದು ಸತಿ ಅದನ್ನು ಹಚ್ಕೊಂಡ್ಬಿಡಿ ನಿಮ್ಮ ಕಾಲಿಗೆ. ಆಮೇಲೆ ಇನ್ನೊಂದು ಸತಿ ಹಂಚಿನ ಮೇಲೆ ಜೋರಾಗಿ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತೆ ಇನ್ನೊಂದು ಸತಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೋಡಿ, ಈ ಹಂಚೇನಿದೆ ನೋಡಿ ಬಂದುಬಿಟ್ಟು ಕೆಬ್ಬಿಣದ ಹಂಚನ್ನೇ ತೊಗೋಬೇಕು. ನಾನ್ ಸ್ಟಿಕ್ ಅದನ್ನೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ನೋಡಿ ನಾನು ಇಲ್ಲಿ ತೋರಿಸಿರೋ ಥರನೇ ಮಾಡ್ಕೋಬೇಕಾಗುತ್ತೆ. ಈ ಒಂದು ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ರೆಮಿಡಿ ಬಂದುಬಿಟ್ಟು ನಾನು ಮೊದಲೇ ಹೇಳಿರುವ ಹಾಗೆ, ಬಿಸಿ ಹಂಚಿನ ಮೇಲೆ, ಕಾದಿರುವಂಥ ಹಂಚಿನ ಮೇಲೆ ಕಾಟನ್ ಬಟ್ಟೆನ ಹಾಕಿ ನೋಡಿ. ಎಷ್ಟು ಸುಲಭ, ಇದನ್ನು ನಿಮಗೆ ಯಾರು ಹೇಳ್ಕೊಡೋದಿಲ್ಲ. ನಿಮಗೆ ಏನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ, ಪೀರಿಯಡ್ಸ್ ಬಂದಾಗ ನಿಮಗೆ ತುಂಬ ಅಂದರೆ ತುಂಬ ಹೊಟ್ಟೆ ನೋವು ಆಗ್ತಾಯಿದೆ, ಹಾಗೆ ಮಂಡಿ ನೋವು ಇರುತ್ತೆ, ಬೆನ್ನು, ಸೊಂಟ, ಕೈಕಾಲುಗಳ ನೋವು. ನಾನು ನಿಮಗೆ ಮೊದಲೇ ಹೇಳಿರುವಾಗೆ ಮಕ್ಕಳಿಗೂ ಕೂಡ ಅಷ್ಟೇ, ಸಣ್ಣವರಿದ್ದಾಗೆಲ್ಲ ವಯಸ್ಸಿನಲ್ಲಿ ಏನಾದರೂ ಅಜ್ಜಿಗಳಿದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಸಣ್ಣ ಸಣ್ಣ ಮಕ್ಕಳು ಮನೇಲಿದ್ದಾಗ ಇಂಜೆಕ್ಷನ್ ಅವೆಲ್ಲ ಮಾಡಿಸ್ಕೊಂಡು ಬಂದಾಗ, ನೆಗಡಿ ಜ್ವರ ಜಾಸ್ತಿ ಆದಾಗ ಇಂಜೆಕ್ಷನ್ ಮಾಡಿಸಿದಾಗ, ಚೆಬ್ಬಿಗೆಲ್ಲ ಮಾಡಿಸ್ಕೊಂಡಾಗ ತುಂಬ ಅಂದರೆ ನೋವಾಗ್ತಾ ಇರುತ್ತೆ. ಹಾಗಿದ್ದಾಗ ಮನೇಲಿ ಹೇಳ್ತಾರೆ, ಒಂದು ಬಟ್ಟೆನ ಹಂಚಿನ ಮೇಲೆ ಇಟ್ಕೊಂಡ್ಬಿಟ್ಟು ಅದನ್ನು ಕಾಯಿಸಿ ಹಾಕಿ ಅಂತೇಳಿ. ಯಾಕಂತಂದರೆ ಈ ಒಂದು ರೆಮಿಡಿ ಏನಿದೆ ನೋಡಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದನ್ನು ನೀವು ಯಾವಾಗಲೂ ಮಾಡ್ಕೋಬೋದು. ತುಂಬ ಹೊಟ್ಟೆ ನೋವಿರುತ್ತೆ, ಪೀರಿಯಡ್ಸ್ ಪೇನ್ ಇರುತ್ತೆ, ಈ ಮೊಣಕಾಲುಗಳೆಲ್ಲ ನೋವಾಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಹಂಚಿನ ಮೇಲೆ ನೋಡಿರಿ, ನಿಮಗೆ ಹೊಗೆ ಕಾಣ್ತಾ ಇದೆ ಅಲ್ವಾ, ಈ ರೀತಿ ಹಂಚಿನ ಮೇಲೆ ಹೊಗೆ ಬರಬೇಕು. ಬಟ್ಟೆಗೆ ತೇವಾಂಶ ಇರುವಂಥ ಬಟ್ಟೆನೇ ತೊಗೋಬೇಕು, ಒಣ ಬಟ್ಟೆನ ತೊಗೋಬಾರ್ದು. ಈ ರೀತಿ ನೀವು ಒಂದು ಸತಿ ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಕು, ಆ ಜಾಗದಲ್ಲಿರುವಂಥ ಬ್ಲಡ್ ಸರ್ಕ್ಯುಲೇಷನ್ನು ತುಂಬ ಸ್ಪೀಡ್ ಆಗುತ್ತೆ. ಇದನ್ನು ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಇದೇ ಟೈಮ್ ಅಂತ ಏನಿರೋದಿಲ್ಲ. ನಿಮಗೆ ಪೇಯ್ನ್ಸ್ ಜಾಸ್ತಿ ಆಗಿದ ತಕ್ಷಣವೇ ಮಾಡ್ಕೋಬೋದು. ಮೊದಲೆಲ್ಲ ಈ ರೀತಿಯೇ ಮಾಡ್ತಾಯಿದ್ರು, ಹಳ್ಳಿಗಳಲ್ಲೆಲ್ಲ ಮಾಡ್ತಾಯಿದ್ರು. ಸಣ್ಣ ಮಕ್ಕಳಿಗೆ ಏನಾದರೂ ಇಂಜೆಕ್ಷನ್ ಮಾಡಿಸಿದ್ರೆ ಚೆಬ್ಬಿಗೆ ಕೂಡ ಇದೇ ರೀತಿಯೇ ಕಾವಿಲಿರುವಂತಹ ಹಂಚಿನಿಂದ ಕೊಡ್ತಾಯಿದ್ರು. ಬಟ್ಟೆ ನೋಡಿ ಈಗ ಹೊಗೆ ಕಾಣ್ತಾ ಇದೆ ಅಲ್ವಾ, ಸೇಮ್ ಅದೇ ರೀತಿಯೇ ಮಾಡ್ಕೋಬೇಕು. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಪೀರಿಯಡ್ಸ್ ಇದ್ದವ್ರಿಗೆ ಹೊಟ್ಟೆಯ ಮೇಲ್ಭಾಗದಲ್ಲಿ ನಿಮಗೆ ಪೇನ್ಸ್ ಎಲ್ಲಿ ಅನ್ನಿಸ್ತಾ ಇರುತ್ತಲ್ವ, ಆ ಜಾಗದಲ್ಲಿ ಇದನ್ನು ನೀವು ಒಂದು 2-3 ಸತಿ ನೀವು ಅದನ್ನು ಬಿಸಿ ಮಾಡಿ ಹಾಕ್ಕೊಂಡ್ಬಿಟ್ರೆ ಸಾಕು. ಈಗಿನವರೆಲ್ಲ ವಾಟರ್ ಬ್ಯಾಗ್ ಎಲ್ಲ ಬಂದಿದ್ದಾವೆ, ಹಾಟ್ ವಾಟರ್ ಬ್ಯಾಗ್ಸ್ ಅಂತೆಲ್ಲ ಬಂದಿದ್ದಾವೆ. ಬಟ್ ಅದು ಅಷ್ಟು ನಿಮಗೆ ಕಂಪ್ಲೀಟಾಗಿ ವರ್ಕ್ ಮಾಡೋದಿಲ್ಲ. ಬಟ್ ಈ ಒಂದು ರೆಮಿಡಿ ಏನಿದೆ ನೋಡಿ, ತುಂಬ ಅಂದರೆ ತುಂಬ ಜಲ್ದಿನೇ ರಿಕವರಿ ಮಾಡುತ್ತೆ. ಎಷ್ಟೋ ಜನಕ್ಕೆ ಈ ಹೊಟ್ಟೆ ನೋವು ಹೋಗೋದೇ ಇಲ್ಲ, ಅಂಥವ್ರು ಇದನ್ನು ಟ್ರೈ ಮಾಡಿ ನೋಡಿ. ಎಷ್ಟು ಜಲ್ದಿ ನಿಮಗೆ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಡೆಲಿವರಿ ಆದಾಗ ಸ್ವಲ್ಪ ಪೇನ್ಸ್ ಇರುತ್ತೆ. ಸೊ ತಲೆನೋವು ಜಾಸ್ತಿ ಇರುತ್ತೆ ಮಕ್ಕಳಿಗಾಗಿರ್ಬೋದು. ಅಂದರೆ ಮಕ್ಕಳನ್ನು ನೋಡ್ಕೊಂಡ್ಬಿಟ್ಟು ತಾಯಂದ್ರಿಗೆ ಹೇಳ್ತಾ ಇರೋದು, ಬಾಣಂತಿ ತಾಯಂದ್ರಿಗೆ, ಅವರಿಗೆ ಎಕ್ಸ್ಟ್ರಾ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಈ ಕೈಗಳಿಗೆಲ್ಲ ಸಲೈನ್ ಕೊಟ್ಬಿಟ್ಟು, ಸಲೈನ್ ಕೂಡ ಸ್ವಲ್ಪ ನೋವಾಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಜಾಸ್ತಿ ನಾವು ಪ್ರೆಸ್ ಮಾಡ್ಕೊಳಕ್ಕಾಗೋದಿಲ್ಲ. ಜಸ್ಟ್ ನಿಮಗೆ ಕಾದಿರುವಂಥ ಹಂಚಿನ ಮೇಲ್ಗಡೆ ಈ ಬಟ್ಟೆನ ಇಟ್ಕೊತ ಹೋಗ್ಬಿಡಿ. ಯಾವುದೇ ಜಾಗ ಆಗಿರ್ಬೋದು, ತಲೆನೋವಿದ್ರೂ ಕೂಡ ತಲೆ ಮೇಲ್ಗಡೆ ಈ ಬಟ್ಟೆನ ಇಟ್ಕೊಳ್ಳಿ, ಕೈ ಮೇಲೆ ಇಟ್ಕೊಳ್ಳಿ. ರಿಲೀಫ್ ಅಂತೂ ನಿಮಗೆ ಜಲ್ದಿ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ. ಈಗ ನಾವು ಈರುಳ್ಳಿಗಳನ್ನು
ಅಡುಗೆ ಮಾಡೋ ಟೈಮ್ನಲ್ಲಿ ದಿನನಿತ್ಯದಲ್ಲಿ ಯೂಸ್ ಮಾಡ್ತಿರ್ತೀವಿ. ಯಾವ ರೀತಿ ಅಂತಂದರೆ ಈರುಳ್ಳಿ ಸಿಪ್ಪೆಗಳನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಅಡುಗೆಗೆ, ಪಲ್ಯಗೆ, ಸಾಂಬಾರಿಗೆ ಎಲ್ಲದಕ್ಕೂ ನಾವು ಈರುಳ್ಳಿನ ಯೂಸ್ ಮಾಡ್ತೀವಿ. ಆದರೆ ಈರುಳ್ಳಿ ಸಿಪ್ಪೆ ಏನಿದೆ ಹಾಗೆ ಬಿಸಾಕ್ತಿರ್ತೀವಿ. ಈ ಒಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಈರುಳ್ಳಿ ಸಿಪ್ಪೆ ಕೂಡ ವೇಸ್ಟ್ ಆಗೋದಿಲ್ಲ. ಬೆಸ್ಟ್ ಆಫ್ ವೇಸ್ಟ್ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ ನೋಡಿ. ಈರುಳ್ಳಿ ಸಿಪ್ಪೆನ ಫಸ್ಟ್ ತೊಗೋಬೇಕು. ಒಂದು ಬಟ್ಲದಲ್ಲಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕಿಬಿಟ್ಟು ಇದನ್ನು ಒಂದು 2 ಗಂಟೆಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ. ಈ ನೀರನ್ನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡೋಣ. ನಾನು ನಿಮಗೆ ಮೊದಲೇ ಹೇಳಿರುವಾಗೆ ಯಾವುದು ವೇಸ್ಟ್ ಆಗೋದಿಲ್ಲ. ಈರುಳ್ಳಿ ಸಿಪ್ಪೆ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತಂದರೆ ಈ ಗಿಡಗಳೆಲ್ಲ ಬಾಡೋಗ್ತಾ ಇರ್ತವೆ ಗಿಡಗಳು. ಇಲ್ಲ ಅಂತಂದರೆ ಸಣ್ಣ ಕೀಟಗಳು ಈ ಥರ ಬೆಳ್ಳಗಿರುವಂಥವು ಸಣ್ಣ ಹುಳುಗಳಾಗ್ತಿರ್ತವೆ ನೋಡಿ. ಅಂಥ ಹುಳುಗಳಿದ್ದಾಗ ಈ ಗಿಡನೇ ಕರೆಕ್ಟಾಗಿ ಬೆಳೀತಾ ಇಲ್ಲ ಅನ್ನೋಂದಾಗ ಈ ಒಂದು ಈರುಳ್ಳಿ ನೀರನ್ನು ನೀವು ದಿನನಿತ್ಯ ಹಾಕೋದ್ರಿಂದ ನಿಮ್ಮ ಗಿಡಗಳು ತುಂಬ ಅಂದರೆ ತುಂಬ ಹಚ್ಚ ಹಸಿರಾಗಿ ಬೆಳೀತವೆ, ತುಂಬ ಚೆನ್ನಾಗಿ ಬೆಳೀತವೆ, ಫ್ರೆಶ್ ಆಗಿರುತ್ತೆ. ಈ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.